ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ಥರ ಡಿಸೈನ್ ಯಾವ ಥರ ಹಾಕೋದಂತೇಳಿ ತೋರಿಸ್ತೀನಿ. ಫಸ್ಟ್ 6 ಎಳೆ ದಾರ ತೊಗೋಬೇಕು. ನೀಡಲ್ ನಂಬರ್ 9 ಅಥವಾ 10. ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ 5 ಚೈನ್ ಹಾಕ್ಕೊಳ್ಬೇಕು. 5 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಒಂದು 4 to 5 ಚೈನಷ್ಟು ಗ್ಯಾಪ್ ಬಿಟ್ಟು ಥ್ರೆಡ್ನ ಬಟ್ಟೆಯಿಂದ ತೊಗೊಂಡು ಈ ಥರ ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಡಬಲ್ ಕ್ರೋಶ ವರ್ಕ್ ಮಾಡ್ಕೊಂಡಾದ ತಕ್ಷಣ ಇನ್ನು 5 ಡಬಲ್ ಕ್ರೋಶ ಬರಬೇಕು. ಟೋಟಲ್ 6 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇವಾಗ 2 ಡಬಲ್ ಕ್ರೋಶ ಆಯಿತು. ಇವಾಗ 3 ಪಕ್ಕನೇ ಲಾಕ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಗ್ಯಾಪ್ ಬಿಡಬಾರ್ದು. ನೋಡಿ, ಲಾಕ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ನ ತೊಗೊಂಡು ಅದ್ರ ಪಕ್ಕನೇ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಬೇಕು. ಗ್ಯಾಪ್ ಅನ್ನೋದು ಯಾವುದೂ ಬರಬಾರ್ದಲ್ಲಿ. ನೋಡಿ, ಈ ಥರ ಥರ ಹಾಕ್ಕೊಂಡಾದಮೇಲೆ ನೋಡಿ, ಇವಾಗ 6 ಡಬಲ್ ಕ್ರೋಶ ಆಯಿತು. 6 ಡಬಲ್ ಕ್ರೋಶ ಆದಮೇಲೆ ಒಂದು 2 ಚೈನಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಬೇಕು. ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಒಂದಾಗಿದ್ದೀವಲ್ಲ, ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಇನ್ನು 3 ಲಾಕ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಪಕ್ಕನೇ ಗ್ಯಾಪ್ ಬಿಡ್ದೇನೆ ಪಕ್ಕನೇ ಈ ಥರ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 5 ಚೈನ್ ಹಾಕಿ ಮತ್ತೆ 6 ಡಬಲ್ ಕ್ರೋಶ. ಇದೇ ಥರನೇ ಫಸ್ಟ್ ಲೈನು ಕಂಪ್ಲೀಟ್ ಮಾಡಬೇಕು. ನೋಡಿ, ಇಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನೋಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ 5 ಚೈನ್ ಇದೆಯಲ್ವ, ಆ 5 ಚೈನ್ ಗ್ಯಾಪಿಗೆ 5 ಸಿಂಗಲ್ ಕ್ರೋಶ ಕರೆಕ್ಟಾಗಿ ನೋಡಿಕೊಂಡು 5 ಸಿಂಗಲ್ ಕ್ರೋಶ ಹಾಕಬೇಕು. 5 ಚೈನ್ ಗ್ಯಾಪಿಗೆ ಥ್ರೆಡ್ನ ತೊಗೊಂಡಿದ್ದೀರ 5 ಸಿಂಗಲ್ ಕ್ರೋಶ ಹಾಕಬೇಕು. ತುಂಬಾ ಈಸಿ ಇದೆ. ಡಿಸೈನ್ 2 ಸ್ಟೆಪ್ಪಲ್ಲೇ ಫಿನಿಶ್ ಆಗುತ್ತೆ. ನಾನು ಈ ಡಿಸೈನ್ಗೆ ಕುಚ್ಚನ್ನು ಹಾಕಿಲ್ಲ, ವಿತೌಟ್ ಕುಚ್ಚು ಥರ ಡಿಸೈನ್ ಹಾಕಿದ್ದೀನಿ ನಾನು. ನೋಡಿ, 5 ಚೈನ್ ಗ್ಯಾಪಿಗೆ 5 ಸಿಂಗಲ್ ಕ್ರೋಶ ಹಾಕ್ಕೊಂಡು 5 ಸಿಂಗಲ್ ಕ್ರೋಶ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಇವಾಗ ಸ್ಟಾರ್ಟಿಂಗ್ 5 ಡಬಲ್ ಕ್ರೋಶ ಹಾಕಿದ್ದೀವಲ್ವ, ಅದ್ರ ಮೇಲ್ಗಡೆ ಫಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ನೋಡಿ, ಇವಾಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಫಸ್ಟ್ ಇರೋ ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ನಾನು ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ 1 2 3 ಚೈನ್ ಹಾಕಿ ಡಬಲ್ ಕ್ರೋಶದ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ 2 ಸಲ ಹಾಕ್ಕೊಳ್ಬೇಕು. ಅದೇ ಕಂಬಕ್ಕೇ ಅಥವಾ ಅದೇ ಡಬಲ್ ಕ್ರೋಶಗೆ 2 ಸಲ ಈ ಥರ ಬರಬೇಕು. ಮತ್ತು ಇವಾಗ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಚೈನಲ್ಲಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕಿ ಮತ್ತೆ ಇವಾಗ 2 ಸಲ ಅದೇ ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು 2 ಸಲ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸಲ ಆಯಿತು. ಇವಾಗ ಇನ್ನೊಂದು ಸಲ ಸೇಮ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಇದೇ ಥರ 5 ಟೈಮ್ ಹಾಕ್ಕೊಳ್ಬೇಕು. ಇದೇ ಥರ ಪಿಕೋ ವರ್ಕು. ನೋಡಿ, ಇವಾಗ 2 ಆಗಿದೆ. ಇವಾಗ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. 5 ಬರಬೇಕು. ತುಂಬಾ ಈಸಿ ಇದೆ ಡಿಸೈನು. 2 ಸ್ಟೆಪ್ಪಲ್ಲಿ ಫಿನಿಶ್ ಆಗುತ್ತೆ. ಒಂದು ಸಲ ಟ್ರೈ ಮಾಡ್ಬೋದು. ಸಿಂಪಲ್ ಸ್ಯಾರಿ ಬೇಕಂದರೆ ಈ ಥರ ಹಾಕ್ಕೊಳ್ಬೋದು. ಇವಾಗ 3 ಕಂಪ್ಲೀಟ್ ಆಯಿತು. ಇವಾಗ ಇನ್ನೆರಡು ಹಾಕ್ಕೊಳ್ಳೋಣ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವಾಗ 4 ಆಯಿತು. ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ. ಇನ್ನೊಂದು ಡಬಲ್ ಕ್ರೋಶ, ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಂಡು
2 ಸಿಂಗಲ್ ಕ್ರೋಶ್ ಹಾಕ್ಕೊಳ್ಬೇಕು. ಗ್ಯಾಪ್ ಒಳಗಡೆಯಿಂದ ಡಬಲ್ ಕ್ರೋಶದ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ 2 ಸಿಂಗಲ್ ಕ್ರೋಶ್ ನೋಡಿ. ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು 2 ಸಲ ಈ ಥರ ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ, ಫಸ್ಟು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಬಿಟ್ಬಿಟ್ಟು ನೆಕ್ಸ್ಟು ಲಾಕಲ್ಲಿ ನಾವು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ನಾವು 4 ಸಿಂಗಲ್ ಕ್ರೋಶ್ ವರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಫಸ್ಟ್ ಬಿಟ್ಬಿಟ್ಟು ಸೆಕೆಂಡನೇದಕ್ಕೆ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಇದೇ ಥರ ಇನ್ನೊಂದು ನೆಕ್ಸ್ಟ್ ಲಾಕಿಗೂ ಕೂಡ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ 5 ಸಿಂಗಲ್ ಕ್ರೋಶ ಹಾಕ್ಕೊಂಡು ಸ್ಟಾರ್ಟಿಂಗ್ ಹಾಕಿದ್ದೀವಲ್ಲ ಅದೇ ಥರನೇ ಕಂಟಿನ್ಯೂ ಮಾಡಬೇಕು. ಡಿಸೈನ್ ಯಾವುದೇ ಚೇಂಜಸ್ ಇಲ್ಲ. ತುಂಬಾ ಈಸಿ ಇದೆ. 2 ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ. ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫೈನಲಾಗೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ಗೆ ನಾನು ಕುಚ್ಚು ಹಾಕಿಲ್ಲ, ಬೇಕಂದರೆ ಹಾಕ್ಕೊಳ್ಬೋದು 5 ಚೈನ್ ಗ್ಯಾಪಿಗೆ. ನೋಡಿ ಈ ಡಿಸೈನ್ಗೆ ನಾನು ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಬೀಡ್ಸ್ ಆ್ಯಡ್ ಮಾಡಿದಾಗ ಇದು ಯಾವ ಥರ ಕಾಣಿಸುತ್ತೆ ಅಂತೇಳಿ ಬೇಕಂದರೆ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಹಾಗೇನು ಕೂಡ ಬಿಡ್ಬೋದು. ಬೀಡ್ಸ್ನ ಯಾವ ಥರ ಆ್ಯಡ್ ಮಾಡಿದೆ ಅಂತೇಳಿ ನಾನು ಇವಾಗ ತೋರಿಸ್ತೀನಿ. ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಬೀಡ್ಸು ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ, ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ ನೋಡಿ. ಸೇಮ್ ಕಲರ್ ಥ್ರೆಡ್ನ ಬ್ಯಾಕ್ ಸೈಡಿಂದ ನಾನು ಸೆಂಟ್ರಿಗೆ ತೊಗೊಂಡಿದ್ದೀನಿ. ಕಂಬದ ಸೆಂಟ್ರಿಗೆ ಈ ಥರ ಥ್ರೆಡ್ನ ತೊಗೊಂಡು ಬೀಡ್ಸ್ನ ಆ್ಯಡ್ ಮಾಡಬೇಕು. ಬೀಡ್ಸ್ನ ಆ್ಯಡ್ ಮಾಡಿ ಇನ್ನೊಂದು ಡಬಲ್ ಕ್ರೋಶದ ಸೆಂಟ್ರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇನ್ನೊಂದು ಬೀಡ್ಸು. ಇವಾಗ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶದ ಸೆಂಟ್ರಲ್ಲಿ ಥ್ರೆಡ್ನ ತೊಗೊಂಡು ಮತ್ತು ಇವಾಗ ಇನ್ನೊಂದು ಬೀಡ್ಸ್. ಇದೇ ಥರನೇ ನಾನು ಎಲ್ಲ ಡಿಸೈನ್ಗೂ ಹಾಕಿರೋದು. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಈ ಡಿಸೈನಲ್ಲಿ ಬೀಡ್ಸ್ ಹಾಕಿದ ಮೇಲೆ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ಬೀಡ್ಸ್ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಈ ಡಿಸೈನ್ಗೆ ಪ್ರೈಸ್ ಅಂದರೆ 500 to 600ವರೆಗೂ ತಗೋಬೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.